ಹಿಜ್ಬುಲ್ಲಾ ಉಗ್ರ ಸಂಘಟನೆಯನ್ನು ಸರ್ವನಾಶ ಮಾಡಲು ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇರುವಂತಹ ಇಸ್ರೇಲ್ ಲೆಬನಾನ್ ಮೇಲೆ ಭೀಕರತನ ದಾಳಿಯನ್ನು ಮುಂದುವರಿಸಿದೆ. ಬರೀ ವೈಮಾನಿಕ ದಾಳಿ ಅಷ್ಟೇ ಅಲ್ಲದೆ ಈಗ ಗ್ರೌಂಡ್ ಫೋರ್ಸಸ್ ಅಂದರೆ ಇಸ್ರೇಲ್ ಪಡೆಗಳು ಲೆಬನಾನ್ ಗಡಿ ಒಳಕ್ಕೆ ನುಗ್ಗಿವೆ. ಬಟ್ ಅದನ್ನು ಇಸ್ರೇಲು ಇಟ್ಸ್ ಎ ವೆರಿ ಲಿಮಿಟೆಡ್ ಆಪರೇಷನ್ ಅಂತ ಕರೀತಿದ್ದಾರೆ. ಬಾಂಬ್ ಮೇಲೆ ಬಾಂಬ್ ಹಾಕ್ತಾನೆ ಇದ್ದಾರೆ, ಬಿಡ್ತಾನೆ ಇಲ್ಲ ಸಿಕ್ಕಿದ ಕಡೆ. ಇನ್ಫ್ಯಾಕ್ಟ್ ಅವ್ರು ಹೇಳ್ತಿರೋದು, ನಿಮ್ಮ ಮನೆಗಳಲ್ಲಿ ನೀವು ಮಿಸೈಲನ್ನು ಇಟ್ಟೋಗಿದ್ರೆ ಹಿಜ್ಬುಲ್ಲಾನವರು ಅಥವಾ ಬಾಂಬ್ಗಳನ್ನು ಇಟ್ಟಿದ್ರೆ ನೀವು ಆ ಜಾಗದಲ್ಲಿ ಕೂತ್ಕೊಂಡಿದ್ದು ನಾಳೆ ನಾವು ಅಲ್ಲಿಗೆ ಹೊಡೆದಾಗ ನಿಮ್ಮ ಮನೆ ನಾಶ ಆಯಿತು ಅಂತ ಅನ್ಕೋಬೇಡಿ, ಖಾಲಿ ಮಾಡಿಬಿಡಿ ಅದು ಜಾಗನ ಅಂತ. ನಾವು ಹೊಡಿತೀವಿ ಗ್ಯಾರಂಟಿ ಅಂತ ಅವರು. ಆದರೆ ಇಸ್ರೇಲ್ ಪಡೆಗಳು ಲೆಬನಾನ್ ಗಡಿನ ಪ್ರವೇಶಿಸಿಲ್ಲ ಅಂತ ಅವು ಹೇಳ್ತಿವೆ. ಬಟ್ ಟನಲ್ಗಳನ್ನೆಲ್ಲ ಹುಡುಕಿ ಸ್ಫೋಟಿಸ್ತಾ ಇವೆ. ಆ ಟನಲ್ಗಳ ಒಳಗಡೆ ಇರುವಂತಹ ಆಯುಧಗಳು ಅಸ್ತ್ರಗಳನ್ನೆಲ್ಲ ಡಮ್ ಡಮ್ ಅನ್ನಿಸ್ತಿವೆ. ಪಟಾಕಿ ಹಬ್ಬ, ದೀಪಾವಳಿ, ಅರ್ಲಿ ನಾಶ ಮಾಡ್ತೀವಿ. ಶತ್ರುಗಳ ಜೊತೆ ನೇರ ಕದನಕ್ಕೆ ನಮ್ಮ ಫೈಟರ್ಸ್ ಸಜ್ಜಾಗಿದ್ದಾರೆ ಅಂತ ಹಿಜ್ಬುಲ್ಲಾ ಹೇಳಿಕೊಂಡಿದೆ. ಹೇಳ್ಬೋದು, ಫೈಟು ಮಾಡ್ಬೋದು, ಮುಂದೇನಾಗತ್ತೆ ಗೊತ್ತಿಲ್ಲ ಅಷ್ಟೇ. ಆಲ್ ರೈಟ್. ಇದರ ನಡುವೆ ಇರಾನ್ ಮೇಲೆ ಇಸ್ರೇಲ್ ಕೋಪ ಮಾಡಿಕೊಂಡಿದೆ. ಈಗ ಯುದ್ಧ ಸಾರಂಗ್ ಕಾಣಿಸ್ತಿದೆ. ನೀವು ಇರಾನ್ನವ್ರು ಹೀಗೇ ಆಡ್ತಾ ಇದ್ದರೆ ನೀವು ಏನು ನಮ್ಮ ದಾಳಿಯಿಂದ ತಪ್ಪಿಸಿಕೊಳ್ಳುವಷ್ಟು ದೂರದಲ್ಲೇನು ಇಲ್ಲ, ನೀವು ಬಿ ಕೇರ್ಫುಲ್ ಅಂದಿದ್ದಾರೆ ಅವ್ರಿಗೆ. ಇರಾನ್ನವ್ರಿಗೆ ಅದು ಅರ್ಥ ಆದರೂ ಆಗ್ಬೋದು. ಬಿಕಾಸ್ ಹಮಾಸ್ನ ಮುಖ್ಯಸ್ಥನನ್ನು ಇರಾನ್ನಲ್ಲಿ ಡಮ್ ಅನ್ನಿಸ್ಬಿಟ್ಟು ಎಗರಿಸ್ಬಿಟ್ರಿ ಇವರು. ಹಾಗಾಗಿ ಗೊತ್ತಿಲ್ಲ, ಹೇಳಕ್ಕೆ ಬರಲ್ಲ ಅವಾಗ. ಮತ್ತು ಇರಾನ್ನ ನಿರಂಕುಶ ಆಡಳಿತವನ್ನು ತೊಲಗಿಸಿ ಅಲ್ಲಿಗೆ ಸ್ವಾತಂತ್ರ್ಯ ತರ್ತೀವಿ, ನೋಡ್ತಾ ಇರಿ ಅಂತ ಅವರು ಅಲ್ಲಿಯ ಪ್ರಧಾನಿ ಇಸ್ರೇಲ್ ನೆತನ್ಯಾಹು ಹೇಳ್ತಾರೆ. ಇಸ್ರೇಲ್ ಮೇಲೆ ನೇರ ದಾಳಿಗೇನಾದರೂ ಇರಾನ್ ಹೋದರೆ, ಬಿಕಾಸ್ ಈಗ ಬರ್ತಿರೋ ಮಾಹಿತಿಗಳ ಪ್ರಕಾರ ಇರಾನ್ ಇನ್ನೇನು ಸದ್ಯದಲ್ಲೇ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಲಾಂಚ್ ಮಾಡುತ್ತೆ, ಕ್ಷಿಪಣಿಗಳನ್ನು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅಮೆರಿಕ ಹೇಳ್ತಿದೆ, ಏನಾದರೂ ನೇರವಾಗಿ ಮಾಡಿಗಿಡಿದ್ರೆ ಅದರ ಪರಿಣಾಮಗಳನ್ನು ಎದುರಿಸ್ತೀರಿ ಅಂತ ಇರಾನ್ಗೆ ಹೇಳ್ತಿದೆ ಅಮೆರಿಕ. ಇದೆಲ್ಲದರ ಮಧ್ಯೆ ಇಸ್ರಾನ್ ಲೆಬನಾನ್ ಗಡಿಯಲ್ಲಿ 600 ಭಾರತೀಯ ಸೈನಿಕರನ್ನು ನಿಯೋಜನೆ ಮಾಡಿರೋದಾಗ ವಿಶ್ವಸಂಸ್ಥೆ ಹೇಳಿದೆ. ಪೀಸ್ ಕೀಪಿಂಗ್ ಫೋರ್ಸಿಗೆ ನಮ್ಮವ್ರು ಹೋಗಿರ್ತಾರೆ, ಕರ್ಕೊಂಡೋಗಿ ವಿಶ್ವಸಂಸ್ಥೆಯವರು ಅಲ್ಲಿ ಬಿಟ್ಟಿರ್ತಾರೆ. ಎಲ್ಲ ವ್ಯವಹಾರಕ್ಕೆ ಇಂಡಿಯಾನವ್ರು ಬೇಕು, ಪುಕ್ಕಟೆ. ಆಮೇಲೆ ಬೈಸ್ಕೊಳಕ್ಕೆ ನಾವು. ಅದಕ್ಕೆ ನಮ್ಮ ಸರ್ಕಾರ ಹೇಳಿದೆ, ನೋಡೋಣ, ನಮಗೂ ಅದು ಕಳವಳಕಾರಿಯಾಗಿದೆ, ನಾವು ಅದಕ್ಕೆ ಪರಿಶೀಲಿಸ್ತೀವಿ ಇರಿ ಅಂತ. ಈ ಮಧ್ಯೆ ಪ್ರಧಾನಮಂತ್ರಿಗಳು ನೆತನ್ಯಾಹು ಫೋನ್ ಮಾಡಿ ಬೆಳವಣಿಗೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ, ಡೋಂಟ್ ಸ್ಟಾರ್ಟ್ ಎ ಓಪನ್ ಅನ್ಕಂಟ್ರೋಲ್ಡ್ ವಾರ್ನ ಸ್ಟಾರ್ಟ್ ಮಾಡಬೇಡಿ ಅಂತ ಅವ್ರ ಫ್ರೆಂಡ್ಗೆ ಹೇಳಿದಾರಂತೆ. ಅವ್ರು ಕೇಳಬೇಕಲ್ಲ, ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿದ್ದಾರೆ. ಇನ್ನು ಇಸ್ರೇಲ್ ಗುಪ್ತಚರ ಪಡೆ ಮೊಸಾದ್ ಕಾರ್ಯಾಚರಣೆಗಳು ಊಹೆಗೂ ನಿಲುಕಲ್ಲ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಸಿಕ್ಕಿದೆ. 2021ರಲ್ಲಿ ಇಸ್ರೇಲ್ ಮೇಲೆ ನಿಗಾ ಇಡಲು ರಚಿಸಿದ್ದ ಗುಪ್ತಚರ ಪಡೆಯ ಮುಖ್ಯಸ್ಥರೇ ಇರಾನ್ ದೇಶಕ್ಕೆ ಕೈಕೊಟ್ಟು ಇಸ್ರೇಲ್ ಪರ ಗೂಢಚರ್ಯೆ ನಡೆಸಿದ್ದ ಎಂಬ ವಿಚಾರ ಈಗ ಬಯಲಾಗಿದೆ. ನಮ್ಮ ದೇಶದ ಗುಪ್ತಚರ ಪಡೆಯ ಯೂನಿಟ್ಗಳನ್ನು ಮೊಸಾದ್ ಯಶಸ್ವಿಯಾಗಿ ತನ್ನ ಕಡೆ ತಿರುಗಿಸಿಕೊಂಡಿತ್ತು. ಗುಪ್ತದಳದ 20ಕ್ಕೂ ಹೆಚ್ಚು ಮಂದಿ ಡಬಲ್ ಏಜೆಂಟ್ಗಳಾಗಿ ಬದಲಾಗಿದ್ರು. ಇಸ್ರೇಲ್ಗೆ ನಮ್ಮ ಅಣು ರಹಸ್ಯಗಳನ್ನು ಸೋರಿಕೆ ಮಾಡಲಾಗಿತ್ತು ಅಂತ ಇರಾನ್ನ ಮಾಜಿ ಅಧ್ಯಕ್ಷರೇ ಹೇಳಿಕೊಂಡಿದ್ದಾರೆ. ಇದು ಇರಾನ್ ಭದ್ರತಾ ವ್ಯವಸ್ಥೆ, ನಿಗಾ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಚರ್ಚೆ ಆಗ್ತಾ ಇದೆ. ಅಂತ ಕಮೇನಿ ಇಂಡಿಯಾಗೆ ಭಾಷಣ ಬಿಗಿತಾರೆ ಬಂದು. ಇಲ್ಲಿ ಮುಸ್ಲಿಮರ ಪರಿಸ್ಥಿತಿ ಹೇಗಿದೆ ಅಂದರೆ ಗಾಜಾಲ್ ಇದ್ದಂಗೆ ಇದೆಯಂತೆ. ಇಲ್ಲಿ ಕರ್ಕೊಂಬಂದು ಶಿವಾಜಿನಗರ ಅಥವಾ ನಮ್ಮದು ಎಲ್ಲೆಲ್ಲಿ ಪಾಪ್ಯುಲೇಷನ್ ಇದೆ, ನಮ್ಮಲ್ಲಿ ಮೈನಾರಿಟಿ ಪಾಪ್ಯುಲೇಷನ್, ಅದು ಇಲ್ಲದೇ ಇರೋ ಜಾಗದಲ್ಲೂ, ಯಾಕೆ ಅದೊಂದೇ ಜಾಗ ಅಂತ ಹೇಳ್ಬೇಕು ನಾವು, ಇಲ್ಲದೇ ಇರೋ ಜಾಗದಲ್ಲೂ ತೋರಿಸ್ಬೇಕು ಹೆಂಗಿದ್ದಾರೆ ಎಲ್ಲ ಅಂತ. ಅವ್ನು ಭಾಷಣ ಬಿಗಿತಾರಲ್ಲ ಕೂತ್ಕೊಂಡಲ್ಲಿ, ಎಲ್ಲೆಲ್ಲಿಗೋ ಲಿಂಕ್ ಮಾಡಿ ಹೇಳೋದು. ಆಯಿತು.